ಸ್ಲೀಪ್. ಸರಿಯಾದ ಟೈಮಿಗೆ ಮಲಗಬೇಕು, ಸರಿಯಾದ ಟೈಮ್ಗೆ ಹೇಳಬೇಕು. ದ ಟೈಮ್ ಯು ಸ್ಲೀಪ್ ಆಟ್ ಆ್ಯಂಡ್ ದ ಟೈಮ್ ದಟ್ ಯು ವೇಕಪ್ ಆಟ್ ಶುಡ್ ಬಿ ಸೇಮ್ ಎವ್ರಿ ಡೇ, ಇರ್ರೆಸ್ಪೆಕ್ಟಿವ್ ಆಫ್ ಹಾಲಿಡೇ, ಎಕ್ಸಾಮ್, ನೋ ಎಕ್ಸಾಮ್, ನಥಿಂಗ್. 7 hours ಆಫ್ ಸ್ಲೀಪ್ ಈಸ್ ರಿಕ್ವೈರ್ಡ್ ಫಾರ್ ಯು. ನಿದ್ದೆಗೆಟ್ಟು ಓದ್ತಾ ಇದ್ದೀರಾ ಅಂತಂದರೆ ಯು ಆರ್ ಗೆಟಿಂಗ್ ಇನ್ ಟು ಅ ಸಿಚುವೇಶನ್ ಆಫ್ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್. ಎಚ್ಚರ ಇದ್ದು ಓದಿದ್ದೇನೋ ಆಯಿತು, ಅದರಿಂದ ಉಪಯೋಗ ಏನಾಗಲಿಲ್ಲ ಅಂತ. ಆಲ್ ರೈಟ್, ರೊಟೀನ್ ಮಿಸ್ಟೇಕ್ಸ್ ಮಾಡಿದ್ರೆ ಇಟ್ ಈಸ್ ಆಲ್ ದ ಸಿಚುವೇಶನ್ ಆಫ್ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್. ಯು ವಿಲ್ ಹ್ಯಾವ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯಾವಿಂಗ್ ವರ್ಕ್ಡ್ ಹಾರ್ಡ್, ಬಟ್ ಇಟ್ ವಿಲ್ ಗಿವ್ ಯು ನೋ ಔಟ್ಕಮ್. ಸೊ ಸ್ಲೀಪ್ ಅಟ್ ದ ರೈಟ್ ಟೈಮ್. 10 ಗಂಟೆಗೆ ಮಲಗಿದ್ರೆ 5 ಗಂಟೆಗೆ ಎದ್ದೊಳ್ಬೇಕು. ದಿನ 10 ಗಂಟೆಗೆ ಮಲಗಬೇಕು, 5 ಗಂಟೆಗೆ ಎದ್ದೊಳ್ಬೇಕು. ಇದು ಚೆನ್ನಾಗಿ ಅಭ್ಯಾಸ ಆಗಬೇಕು. ವಿತೌಟ್ ಅಲಾರ್ಮ್ ಯು ಶುಡ್ ಬಿ ಏಬಲ್ ಟು ಡೂ ದಟ್. ಯು ಶುಡ್ ಮ್ಯಾನೇಜ್ ಯುವರ್ ಗ್ಯಾಡ್ಜೆಟ್ಸ್, ಫೋನ್, ಡಿವೈಸಸ್, ಎಲೆಕ್ಟ್ರಾನಿಕ್ ಡಿವೈಸಸ್. All right, most dangerous. Again, there are a lot of things to discuss about it. Why I am a strong votary of zero gadget exposure. Zero exposure. ಸರ್, ತುಂಬ ಓದಿದ್ದೀನಿ ಸರ್, ಒಂದು 10 ನಿಮಿಷ ಒಂದಷ್ಟು ರೀಲ್ಸ್ ನೋಡ್ತೀನಿ ಅಂತಂದರೆ ಮುಗಿತಲ್ಲಿಗೆ ನಿಮ್ಮ ಅವತ್ತಿನ ಓದು. 10 ನಿಮಿಷ ಆದಮೇಲೆ ನೀವು ಕೂತ್ರೂ ಓದೋಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಟ್. ಐ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ದಟ್. ಇಫ್ ಪಾಸಿಬಲ್, ಗೆಟ್ ಇಟ್ ಟು zero. Gadget usage should be zero. If not, learn to manage it. Never use your gadgets in between studies. Never use your gadgets in between studies. If at all you have to use it at a time when for the next 2 to 3 hours there is no studies involved. ಮುಂದಿನ 2-3 ಗಂಟೆಗಳಲ್ಲಿ ನಿಮಗೆ ಓದೋದೇನು ಇಲ್ಲ ಅಂತಂದರೆ ಅಥವಾ ಲರ್ನಿಂಗ್ ಏನು ಇಲ್ಲ ಅಂತಂದರೆ ಆ ಟೈಮಲ್ಲಿ ಗ್ಯಾಡ್ಜೆಟ್ ಯೂಸ್ ಮಾಡಿ, ಸ್ವಲ್ಪ ಲಿಮಿಟೆಡ್ ಆಗಿ. ನೀವು 2 ಅವರ್ ಓದಿದ್ದೀರಾ, 2 ಅವರ್ ಓದಿದ ಮೇಲೆ ಒಂದು 15 ನಿಮಿಷ ಬ್ರೇಕ್ ತೊಗೊಳ್ತೀನಿ ಅಂತ 15 ನಿಮಿಷದಲ್ಲಿ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಏನೋ ಮೊಬೈಲ್ ಇಟ್ಕೊಂಡು ಏನೋ ರೀಲ್ಸ್ ನೋಡ್ತಾ ಕೂತ್ರೆ ದಟ್ ಈಸ್ ದ ಎಂಡ್ ಆಫ್ ಯುವರ್ ಸ್ಟಡೀಸ್ ಫಾರ್ ದ ಡೇ. ಮುಗೀತು. ಇಟ್ ವಿಲ್ ನಾಟ್ ಅಲೋ ಯು ಟು ಫೋಕಸ್ ಅಗೈನ್ ಆನ್ ಸ್ಟಡೀಸ್. ನೀವು ಸ್ಟಡೀಸ್ ಮೇಲೆ ನೆಕ್ಸ್ಟ್ ಸೆಷನಲ್ಲಿ ಕೂತಾಗ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಯುವರ್ ಮೈಂಡ್ ಗೆಟ್ಸ್ ಫ್ರಸ್ಟ್ರೇಟೆಡ್ ಆ್ಯಂಡ್ ದ ಫ್ರಸ್ಟ್ರೇಟೆಡ್ ಮೈಂಡ್ ವಿಲ್ ಮೇಕ್ ಯು ವಾಚ್ ದ ಮೀಡಿಯಾ ಅಗೈನ್. ಮತ್ತೆ ರೀಲ್ಸ್ ನೋಡೋಂಗೆ ಮಾಡುತ್ತೆ. ಮತ್ತೆ ನೀವು ಕೂತ್ಕೊಂಡು ಟ್ರೈ ಮಾಡ್ತೀರಾ, 2 ಅವರ್ ಕೂತಿರ್ತೀರಾ, 4 ಪೇಜ್ ಓದೋಕ್ಕಾಗಿರಲ್ಲ, ಫ್ರಸ್ಟ್ರೇಷನ್ ಆಗುತ್ತೆ, ಮತ್ತೆ ಅಲ್ಲಿಗೆ ಹೋಗ್ತೀರಾ. ಲೂಪ್ ಅದು. ಇಟ್ಸ್ ಎ ವಿಷಿಯಸ್ ಸೈಕಲ್. ಯು ಶುಡ್ ನಾಟ್ ಗೆಟ್ ಇನ್ ಟು ದಟ್.